ಅದು ಒಂದು ಕತೆ ಆದರೆ ಇನ್ನೊಂದು 13 ವರ್ಷಗಳ ಬಳಿಕ ಪೊರ್ಕಿ ಮತ್ತೊಮ್ಮೆ ಜೈಲು ಪಾಲಾಗಿದ್ದಾನೆ. ಎರಡನೇ ಬಾರಿಗೆ ದಾಸ ಸೆಂಟ್ರಲ್ ಜೈಲಿನ ಕದ ತಟ್ಟಿದ್ದಾನೆ. ಡಿ ಗ್ಯಾಂಗ್ ಹಂತಕರಿಗೆ ನ್ಯಾಯಾಲಯ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ. ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹದಿಮೂರು ವರ್ಷಗಳ ಬಳಿಕ ನಟ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾನೆ. ಪತ್ನಿಯ ಮೇಲೆ ಹಲ್ಲೆ ಮಾಡಿ ಸೆರೆವಾಸ ಅನುಭವಿಸಿದ್ದ ದಾಸ ಇವತ್ತು ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾನೆ. ರೇಣುಕಸ್ವಾಮಿಯ ನೆತ್ತರು ಹರಿಸಿದ ಡಿ ಗ್ಯಾಂಗ್ ಕಂಬಿ ಹಿಂದೆ ಮಂಡಿಯೂರಿ ಕುಳಿತಿದೆ. ಇವತ್ತು A2 ದರ್ಶನ್, A10 ವಿನಯ್, A14 ಪ್ರದೋಷ್, A9 ಧನ್ರಾಜ್ ಪೊಲೀಸ್ ಕಸ್ಟಡಿ ಅಂತ್ಯವಾದ ಕಾರಣ ಎಲ್ಲರನ್ನೂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು. 4 ಆರೋಪಿಗಳಿಗೆ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿದೆ. ವಾಹನದ ಹತ್ತಿರದ ದೃಶ್ಯಾವಳಿಯನ್ನು ನಮ್ಮ ವೀಕ್ಷಕರಿಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಬಹಳ ಹತ್ತಿರದಿಂದ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಪರಪ್ಪನ ಅಗ್ರಹಾರ ಜೈಲು ಸೇರಿದ ಡಿ ಗ್ಯಾಂಗ್ ಜುಲೈ 4ರವರೆಗೆ ಕಮ್ಮಿ ಹಿಂದೆ ಕಾಟೇರ. ದರ್ಶನ್ ಸೇರಿ 4 ಆರೋಪಿಗಳನ್ನ 5ನೇ ACMM ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು. ಈ ವೇಳೆ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿಯಲ್ಲಿ ಏನಾದರೂ ತೊಂದರೆ ಆಯ್ತಾ ಅಂತ ಆರೋಪಿಗಳನ್ನ ಕೇಳಿದರು. ಇದಕ್ಕೆ ತಮಗೆ ಯಾವುದೇ ತೊಂದರೆ ಆಗಿಲ್ಲ ಅಂತ ಆರೋಪಿಗಳು ನ್ಯಾಯಾಧೀಶರಿಗೆ ತಿಳಿಸಿದರು. ಬಳಿಕ SPP ಪ್ರಸನ್ನಕುಮಾರ್ ರಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಸಿದರು. ನಂತರ ದರ್ಶನ್ ಪರ ವಕೀಲರ ಬದಲಾವಣೆ ಬಗ್ಗೆ ತಿಳಿಸಲಾಯಿತು. ದರ್ಶನ್ ಪರ ಪ್ರವೀಣ್ ತಿಮ್ಮಯ್ಯ ವಕಾಲತ್ತು ವಹಿಸಿದರು. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದಾದ ಬಳಿಕ ದರ್ಶನ್ ಸೇರಿ 4 ಆರೋಪಿಗಳನ್ನ 14 ದಿನ ಅಂದ್ರೆ ಜುಲೈ 4ನೇ ತಾರೀಕಿನವರೆಗೆ ನ್ಯಾಯಾಂಗ ಬಂಧನ ವಿಧಿಸಿ ನ್ಯಾಯಾಲಯ ಆದೇಶವನ್ನ ಹೊರಡಿಸಿತು. ಕರಿಯಾನ ನೋಡಲು ಪೊರ್ಕಿ ಫ್ಯಾನ್ಸ್ ದಂಡು. ಇನ್ನು ಬಿಗಿ ಬಂದೋಬಸ್ತ್ನಲ್ಲಿ ಡಿ ಗ್ಯಾಂಗ್ ಅನ್ನ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದೊಯ್ದರು. ದಾಸನನ್ನ ನೋಡೋಕೆ ಸೆಂಟ್ರಲ್ ಜೈಲಿನ ಬಳಿ ಪೊರ್ಕಿ ಅಭಿಮಾನಿಗಳ ದಂಡೇ ಹರಿದು ಬಂದಿತ್ತು. ಜೈಲು ಪಾಲಾದ ಸಾರಥಿಗೆ ಕೈದಿ ನಂಬರ್. ಪರಪ್ಪನ ಅಗ್ರಹಾರ ಜೈಲು ಸೇರಿದ ಆರೋಪಿ ನಟ ದರ್ಶನ್ಗೆ ಜೈಲು ಸಿಬ್ಬಂದಿ 6106 ಕೈದಿ ನಂಬರ್ ಅನ್ನ ನೀಡಿದ್ದಾರೆ. ಧನ್ರಾಜ್ಗೆ 6107, ವಿನಯ್ಗೆ 6108, ಪ್ರದೋಷ್ಗೆ 6109 ನಂಬರ್ ಅನ್ನ ಕೊಟ್ಟಿದ್ದಾರೆ. ದರ್ಶನ್ಗೆ ತಾನೊಬ್ಬ ಹೀರೋ, ದೊಡ್ಡ ಸೆಲೆಬ್ರಿಟಿ ಅನ್ನೋ ನಶೆ ನೆತ್ತಿಗೇರಿತ್ತು. ದರ್ಶನ್ ಪಟಾಲಂಗಳಿಗೆ ನಾವೇನೇ ಮಾಡಿದ್ರು ನಡೆಯುತ್ತೆ ಅನ್ನೋ ಅಹಂ ಆವರಿಸಿತ್ತು. ಜೈಲು ಪಾಲಾದ ಮೇಲಾದ್ರೂ ಈ ಪುಡಾಂಗ್ ಗ್ಯಾಂಗ್ನ ಕೊಬ್ಬು ಕಮ್ಮಿ ಆಗುತ್ತಾ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾಗಿದೆ. ಕಸ್ಟಡಿ ಬಿಟ್ಟು ಜೈಲಿಗಟ್ಟಲು ಪೊಲೀಸರು 15 ಕಾರಣಗಳನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವುದೆಲ್ಲ ಕಾರಣ ಅದು ನೀವೇ ನೋಡಿ. ದರ್ಶನ್ ಜೈಲಿಗಟ್ಟಲು 15 ಕಾರಣ ಕೊಟ್ಟ ಪೊಲೀಸರು. ಡಿ ಗ್ಯಾಂಗ್ ವಿರುದ್ಧ ಆರೋಪಗಳ ಸುರಿಮಳೆಗೈದ ಕಾಕಿ. ಅಭಿಮಾನಿಯನ್ನೇ ಬೇಭತ್ಸವಾಗಿ ಉರಿದು ಮುಕ್ಕಿದ ಕೀಚಕರ ತಂಡ ಸದ್ಯ ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿಯುವ ಸ್ಥಿತಿ ಬಂದಿದೆ. ನರ ರಾಕ್ಷಸರ ದರ್ಶನ್ ತಂಡವನ್ನ ಜೈಲಿಗಟ್ಟಲು ಪೊಲೀಸರು ಬರೋಬ್ಬರಿ 15 ಕಾರಣಗಳನ್ನು ನೀಡಿದ್ದು ಈ ಬಗ್ಗೆ ರಿಮ್ಯಾಂಡ್ ವರದಿಯಲ್ಲಿ ತಿಳಿಸಿದೆ.
ಕಾಕಿ ಕೊಟ್ಟ 15 ಕಾರಣಗಳೇನು? ಕೊಲೆ ಆರೋಪಿಗಳಿಗೆ ಕಾನೂನಿನ ಬಗ್ಗೆ ಗೌರವ ಇಲ್ಲ. ದರ್ಶನ್ ಹಣಬಲ ಅಭಿಮಾನಿಗಳನ್ನ ಬಳಸಿಕೊಂಡು ಕೃತ್ಯ. ಕಿಡ್ನಾಪ್ ಮಾಡಿ ಚಿತ್ರ ಹಿಂಸೆ ನೀಡಿ ಕೊಲೆ. ಸಾಕ್ಷ್ಯ ನಾಶ ಪ್ರಯತ್ನ. ಕೊಲೆ ಬಳಿಕ ಶವವನ್ನ ಸಾಗಿಸಿ ಸಾಕ್ಷ್ಯ ನಾಶ ಮಾಡಲು ಯತ್ನ. ಪ್ರಕರಣದ A1, A4, A15, A16 ಕ್ರಿಮಿನಲ್ ಹಿನ್ನೆಲೆ ಇದೆ. ಈ ಎಲ್ಲ ಆರೋಪಿಗಳು ಸಮಾನ ಉದ್ದೇಶದಿಂದ ಕೃತ್ಯ ಎಸಗಿದ್ದಾರೆ. ದರ್ಶನ್ ಪವಿತ್ರ ತಮ್ಮ ಅಭಿಮಾನಿಗಳನ್ನ ಬಳಸಿಕೊಂಡು ತನಿಖೆಗೆ ಅಡ್ಡಿ. ಸಿಕ್ಕ ಸಾಕ್ಷಿಗಳು ಆರೋಪಿಗಳು ಕೃತ್ಯದಲ್ಲಿ ನೇರ ಭಾಗಿ ಬಗ್ಗೆ ತಿಳಿಸುತ್ತಿವೆ. ಕೇಶವಮೂರ್ತಿಯಿಂದ ಹಣ ಪಡೆದ ಆತನ ಸ್ನೇಹಿತ ನಾಪತ್ತೆಯಾಗಿದ್ದಾನೆ. FSL ವರದಿಗಳು ಇನ್ನೂ ಬರಬೇಕಾಗಿರುವ ಕಾರಣ ವಿಚಾರಣೆ ಇಲ್ಲ. ದರ್ಶನ್ ಸಹಚರರಿಂದ ಸಾಕ್ಷಿಗಳಿಗೆ ಬೆದರಿಕೆ ದೂರು ದಾಖಲಾಗಿದೆ. ಶವ ಸಾಗಿಸಲು ಬಳಸಿದ ವಾಹನಗಳ ಮಾಲೀಕರು RC ಸದ್ಯ ಸಿಕ್ಕಿಲ್ಲ. ಶವ ಪರೀಕ್ಷೆಯ ವರದಿಯನ್ನ ಇನ್ನೂ ಸಂಗ್ರಹಿಸಬೇಕಾಗಿರುತ್ತೆ. ಆರೋಪಿಗಳಿಗೆ ಜಾಮೀನು ನೀಡಿದರೆ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರುತ್ತಾರೆ. ಆರೋಪಿಗಳು ಪ್ರಭಾವಿಗಳು. ಹಣಬಲ ಅಭಿಮಾನಿಗಳಿಂದ ಸಾಕ್ಷ್ಯನಾಶ. ಒಟ್ಟಾರೆ ಡಿ ಗ್ಯಾಂಗ್ ವಿರುದ್ಧ ಕೋರ್ಟ್ಗೆ ಪೊಲೀಸರು ಸಾಲು ಆರೋಪಗಳ ಪಟ್ಟಿ ಕೊಟ್ಟು ಜೈಲಿಗಟ್ಟಿದೆ. ಸೋಮವಾರ ಮತ್ತೆ ಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಇದ್ದು ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಸೇರಿ ಎಲ್ಲ ಆರೋಪಿಗಳು ಜೈಲು ಪಾಲಾಗಿದೆ. ಆದರೆ ದರ್ಶನ್ ಈ ರೀತಿ ಕ್ರೂರವಾಗಿ ವರ್ತನೆ ಮಾಡಲು ಆಂಗ್ರಿ ಡಿಸಾರ್ಡರ್ ಕಾರಣವಂತೆ. ಹಾಗಾದ್ರೆ ಇದೇನಿದು ಹೊಸ ಕಥೆ ಅಂತೀರಾ? ಇಲ್ಲಿದೆ. ಆರೋಪಿ ದರ್ಶನ್ಗೆ ಮಾನಸಿಕ ಸಮಸ್ಯೆ ಇತ್ತ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ಬದುಕಿದ್ದಾಗಲೇ ರೇಣುಕಾಸ್ವಾಮಿಗೆ ನರಕ ದರ್ಶನ ಮಾಡಿಸಿದ್ದ ಡಿ ಗ್ಯಾಂಗ್ ಇದೀಗ ಪರಪ್ಪನ ಅಗ್ರಹಾರ ಸೇರಿದೆ. ಅಷ್ಟಕ್ಕೂ ಈ ಡೆವಿಲ್ ಗ್ಯಾಂಗ್ ಇಷ್ಟೊಂದು ಕ್ರೌರ್ಯ ಮೆರೆಯೋದಕ್ಕೆ ಮಾನಸಿಕ ಅಸ್ವಸ್ಥತೆ ಕಾರಣ ಅಂತೆ. ಹೌದು, ವೈದ್ಯರೇ ಹೇಳೋ ಪ್ರಕಾರ ನಟ ದರ್ಶನ್ಗೆ ಆಂಗ್ರಿ ಡಿಸಾರ್ಡರ್ ಸಮಸ್ಯೆ ಇರೋ ಸಾಧ್ಯತೆ ಇದೆ. ಇದರಿಂದ ಇಂತಹ ಕ್ರೌರ್ಯಕ್ಕೆ ಮುಂದಾಗಿರಬಹುದು. ದರ್ಶನ್ಗೆ ಕೌನ್ಸಿಲಿಂಗ್ನ ಅವಶ್ಯಕತೆ ಇದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮನಃಶಾಸ್ತ್ರಜ್ಞೆ ಡಾಕ್ಟರ್ ಚಂದ್ರಿಕಾ ಹೇಳಿದ್ದಾರೆ. ಚೈಲ್ಡ್ಹುಡ್ ಟ್ರಾಮಾಸ್ ಏನಾದರೂ ಇದ್ರೂ ಕೂಡ ಅದೆಲ್ಲ ಸ್ಟ್ರೆಸ್ಸು ಇವಾಗ ಕ್ರಿಯೇಟ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಇದೆಲ್ಲ ನೋಡಿದಾಗ ಅವ್ರಿಗೆ ಕೌನ್ಸಿಲಿಂಗ್ ರಿಕ್ವೈರ್ಡ್ ಇದೆ. ಕೌನ್ಸಿಲಿಂಗ್ ಮಾಡಿದ್ರೆ ಈ ವಿಲ್ ಬಿ ಪರ್ಫೆಕ್ಟ್. ಇಷ್ಟು ನೆಗೆಟಿವ್ ಟ್ರಿಗರ್ಸು ಸೆಲೆಬ್ರಿಟೀಸ್ ಮ್ಯಾಕ್ಸಿಮಮ್ ಓಪನ್ ಆಗಿ ಏನು ಸ್ಟೇಟ್ಮೆಂಟ್ಸ್ ಕೊಡಲ್ಲ. ದೇ ಆರ್ ವೆರಿ ಡಿಪ್ಲೊಮ್ಯಾಟಿಕ್ ಇರ್ತಾರೆ ಅಲ್ವಾ. ಒಟ್ನಲ್ಲಿ ದರ್ಶನ್ ವರ್ತನೆಯಲ್ಲಿ ಆಂಗ್ರಿ ಡಿಸಾರ್ಡರ್ ಲಕ್ಷಣ ಕಾಣಿಸ್ತಾ ಇದೆ ಅಂತ ವೈದ್ಯರು ಹೇಳ್ತಿದ್ದಾರೆ. ಅದೇನೇ ಇದ್ರೂ ಇವರ ಕ್ರೌರ್ಯಕ್ಕೆ ರೇಣುಕಾಸ್ವಾಮಿ ಜೀವ ಬಲಿಯಾಗಿದ್ದು ಮಾತ್ರ ಅಮಾನವೀಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆರೈಟಿ